ನಮಸ್ಕಾರ ವೀಕ್ಷಕರೇ, ವಿಶ್ವಾಸ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಗಲಕೋಟೆಯ ಉಪಚುನಾವಣೆಯ ಕಣ ಈಗ ಕೇವಲ ಒಂದು ಜಿಲ್ಲೆಯ ಚುನಾವಣೆಯಾಗಿ ಉಳಿದಿಲ್ಲ. ಇದು ಬೆಳಗಾವಿಯ ಪ್ರಭಾವಿ ನಾಯಕರ ಪ್ರತಿಷ್ಠೆ ಅಖಾಡವಾಗಿ ಬದಲಾಗಿದೆ. ಹೌದು, ಬೆಳಗಾವಿ ರಾಜಕಾರಣ ಈಗ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಿದೆ. ಒಂದೆಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅಬ್ಬರದ ಪ್ರಚಾರ ನಡೆಸುತ್ತಿದ್ದರೆ, ಇನ್ನೊಂದೆಡೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಜಾರಕಿಹೊಳಿ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ. ಬಾಗಲಕೋಟೆಯಲ್ಲಿ ಗೂಂಡಾಗಿರಿ ನಡೆಯಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಈ ಇಬ್ಬರು ನಾಯಕರ ನಡುವಿನ ವಾಗ್ದಾಳಿ, ಆರೋಪ ಪ್ರತ್ಯಾರೋಪಗಳ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ರಮೇಶ್ ಕತ್ತಿ ಅವರ ಗಂಭೀರ ಆರೋಪಗಳು, ಬೆಳಗಾವಿಯ ರಾಜಕೀಯದ ಎಂಟ್ರಿ. ಬಾಗಲಕೋಟೆ ಉಪಚುನಾವಣೆಯ ಅಖಾಡದಲ್ಲಿ ಈಗ ಅತಿದೊಡ್ಡ ಚರ್ಚೆಯ ವಿಷಯವೇ ಬೆಳಗಾವಿ ರಾಜಕಾರಣ. ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಈ ಬಗ್ಗೆ ಅತ್ಯಂತ ಕಟುವಾದ ಮಾತುಗಳನ್ನು ಆಡಿದ್ದಾರೆ. ಅವರ ಪ್ರಕಾರ ಬಾಗಲಕೋಟೆ ಜಿಲ್ಲೆ ಇದುವರೆಗೂ ಅತ್ಯಂತ ಶಾಂತವಾಗಿತ್ತು. ಬಸವಣ್ಣನವರ ಹಾದಿಯಲ್ಲಿ ನಡೆದು ಬಂದ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡ ಶಾಂತಿ ಪ್ರಿಯ ಜಿಲ್ಲೆ ಇದು. ಆದರೆ ಈಗ ಬೆಳಗಾವಿಯ ನಾಯಕರು ಇಲ್ಲಿಗೆ ಬಂದು ಶಾಂತಿಯನ್ನು ಕದಡುತ್ತಿದ್ದಾರೆ ಎಂಬುದು ಕತ್ತಿ ಅವರ ಆರೋಪ. ರಮೇಶ್ ಕತ್ತಿ ಅವರು ಜಾರಕಿಹೊಳಿ ಕುಟುಂಬದ ವಿರುದ್ಧ ನೇರವಾಗಿಯೇ ಗುಡುಗಿದ್ದಾರೆ. ಕೆಲವರು ಗದ್ದಲ ನಡೆಸುತ್ತಾರೆ ಅಂತಲೇ ಇಲ್ಲಿಗೆ ಬಂದಿದ್ದಾರೆ, ಗದ್ದಲ ಮಾಡಲಿ ನೋಡೋಣ ಎಂದು ಅವರು ಸವಾಲು ಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುವ ತಂತ್ರಗಳನ್ನು ಇಲ್ಲಿ ಹೂಡಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಬಾಗಲಕೋಟೆಯ ಜನರು ವಿದ್ಯಾವಂತರು ಮತ್ತು ತಿಳುವಳಿಕೆಯುಳ್ಳವರಾಗಿದ್ದಾರೆ. ಅವರು ಇಂತಹ ತಂತ್ರಗಳಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಕತ್ತಿ ಎಚ್ಚರಿಕೆ ನೀಡಿದ್ದಾರೆ. ಗೂಂಡಾಗಿರಿ ಮತ್ತು ದಬ್ಬಾಳಿಕೆಯ ಆರೋಪ ಕೇವಲ ರಾಜಕೀಯ ಪ್ರಚಾರ ಮಾತ್ರವಲ್ಲ. ರಮೇಶ್ ಕತ್ತಿಯವರು ಜಾರಕಿಹೊಳಿ ಪಡೆಯ ವಿರುದ್ಧ ಗೂಂಡಾಗಿರಿಯ ಆರೋಪವನ್ನು ಮಾಡಿದ್ದಾರೆ. ಹಾಸ್ಟೆಲ್ಗಳ ಒಳಗೆ ನುಗ್ಗಿ ಕರಪತ್ರಗಳನ್ನು ಹಂಚುವುದು, ಗಲಾಟೆ ಮಾಡುವುದು, ದಬ್ಬಾಳಿಕೆ ಮಾಡುವುದು ಮತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಸುಳ್ಳು ಎಫ್ಐಆರ್ ದಾಖಲಿಸುವುದು ಬೆಳಗಾವಿ ನಾಯಕರ ತಂತ್ರವಾಗಿದೆ ಎಂದು ಅವರು ದೂರಿದ್ದಾರೆ. ಬಾಗಲಕೋಟೆಯಲ್ಲಿ ಇಂತಹ ಸಾಹುಕಾರ ಪಡೆಯ ಆಟ ನಡೆಯಲ್ಲ ಎಂಬುದು ಬಿಜೆಪಿಯ ರಮೇಶ್ ಕತ್ತಿ ಅವರ ಸ್ಪಷ್ಟ ಸಂದೇಶ. ರಾಹುಲ್ ಜಾರಕಿಹೊಳಿ ಅವರ ತಿರುಗೇಟು, ಪಕ್ಷ ಕೊಟ್ಟ ಜವಾಬ್ದಾರಿ. ರಮೇಶ್ ಕತ್ತಿ ಅವರ ಈ ಎಲ್ಲ ಆರೋಪಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರ, ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಅವರು ಅತ್ಯಂತ ಶಾಂತವಾಗಿಯೇ ಆದರೆ ತೀಕ್ಷ್ಣವಾಗಿ ತಿರುಗೇಟು ನೀಡಿದ್ದಾರೆ. ರಾಹುಲ್ ಅವರ ಪ್ರಕಾರ ಅವರು ಬಾಗಲಕೋಟೆಗೆ ಬಂದಿರುವುದು ಯಾವುದೇ ಸ್ವಾರ್ಥಕ್ಕಾಗಿ ಅಥವಾ ಆಸೆ ಆಕಾಂಕ್ಷೆಗಳಿಗಾಗಿ ಅಲ್ಲ. ಪಕ್ಷ ನಮಗೆ ಜವಾಬ್ದಾರಿ ಕೊಟ್ಟಿದೆ. ಸತೀಶ್ ಜಾರಕಿಹೊಳಿ ಅವರು ಈ ಕ್ಷೇತ್ರದ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಒಬ್ಬ ಸಚಿವರಾಗಿ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ಅವರ ಜವಾಬ್ದಾರಿ ಎಂದು ರಾಹುಲ್ ಸ್ಪಷ್ಟಪಡಿಸಿದ್ದಾರೆ. ಕೇವಲ ತಂದೆ ಮಾತ್ರವಲ್ಲ, ತಮಗೂ ಕೂಡ ಯುವ ಕಾಂಗ್ರೆಸ್ನಲ್ಲಿ ಜವಾಬ್ದಾರಿ ಇರುವುದರಿಂದ ಪಕ್ಷದ ಸಿದ್ಧಾಂತಗಳನ್ನು ಪ್ರಚುರಪಡಿಸಲು ಬಂದಿದ್ದೇವೆ ಎಂಬುದು ಅವರ ವಾದ. ಸತೀಶ್ ಜಾರಕಿಹೊಳಿ ಅವರ ವರ್ಚಸ್ಸು ಸಹಿಸದವರ ಅಪಪ್ರಚಾರ. ರಾಹುಲ್ ಜಾರಕಿಹೊಳಿ ಅವರು ರಮೇಶ್ ಕತ್ತಿ ಅವರ ಆರೋಪಗಳನ್ನು ಅಪಪ್ರಚಾರ ಎಂದು ಕರೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಇಂದು ರಾಜ್ಯಾದ್ಯಂತ ಹಿರಿಯ ನಾಯಕರಾಗಿ ಬೆಳೆಯುತ್ತಿದ್ದಾರೆ. ಅವರಿಗೆ ರಾಜ್ಯಾದ್ಯಂತ ಅಭಿಮಾನಿಗಳಿದ್ದಾರೆ ಮತ್ತು ವರ್ಚಸ್ಸಿದೆ. ಇದನ್ನು ಸಹಿಸಲು ಸಾಧ್ಯವಾಗದ ಕೆಲವು ನಾಯಕರು ಇಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದ್ದಾರೆ ಎಂದು ಅವರು ವಾಗ್ದಾಳಿ ನಡೆಸಿದ್ದಾರೆ. ಇದೇನು ಹೊಸದೇನಲ್ಲ, ಸಾಕಷ್ಟು ವರ್ಷಗಳಿಂದ ಇಂತಹ ಕೆಲಸಗಳನ್ನು ಕೆಲವರು ಮಾಡಿಕೊಂಡು ಬಂದಿದ್ದಾರೆ. ಇದಕ್ಕೆ ನಾವು ಉತ್ತರ ನೀಡುವ ಅಗತ್ಯವಿಲ್ಲವೆಂದು ರಾಹುಲ್ ಹೇಳಿದ್ದಾರೆ. ಕರಪತ್ರ ಗಲಾಟೆಯ ಸತ್ಯಾಸತ್ಯತೆ. ಬಾಗಲಕೋಟೆಯಲ್ಲಿ ಇತ್ತೀಚೆಗೆ ನಡೆದ ಕರಪತ್ರ ಹಂಚಿಕೆಯ ಗಲಾಟೆಯ ಬಗ್ಗೆಯೂ ರಾಹುಲ್ ಜಾರಕಿಹೊಳಿ ಮಾತನಾಡಿದ್ದಾರೆ. ರಮೇಶ್ ಕತ್ತಿ ಅವರು ಇದನ್ನು ಬೆಳಗಾವಿಯವರು ಬಂದು ಮಾಡಿದ ಗಲಾಟೆ ಎಂದು ಬಣ್ಣಿಸಿದ್ದರೆ, ರಾಹುಲ್ ಇದನ್ನು ನಿರಾಕರಿಸಿದ್ದಾರೆ. ಪ್ರಚಾರ ಮಾಡುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಎರಡು ಗುಂಪುಗಳ ನಡುವೆ ನಡೆದ ಗೊಂದಲವಿದು. ಇದರಲ್ಲಿ ಯಾವುದೇ ಉದ್ದೇಶಪೂರ್ವಕ ಸಂಚಿಲ್ಲ ಮತ್ತು ಬೆಳಗಾವಿಯವರು ಇದರಲ್ಲಿ ಭಾಗಿಯಾಗಿಲ್ಲ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ. 2028ರ ಚುನಾವಣೆಯ ಮೇಲೆ ಕಣ್ಣು. ರಮೇಶ್ ಕತ್ತಿ ಅವರು ಒಂದು ಪ್ರಮುಖ ರಾಜಕೀಯ ಲೆಕ್ಕಾಚಾರವನ್ನು ಮುಂದಿಟ್ಟಿದ್ದಾರೆ. ಜಾರಕಿಹೊಳಿ ಕುಟುಂಬದವರು 2028ರ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಮನೆ ಮಂದಿಯನ್ನೇ ಬಾಗಲಕೋಟೆಯಿಂದ ಕಣಕ್ಕಿಳಿಸಲು ಈಗಲೇ ಕಂಬಳಿ ಹಾಸುತ್ತಿದ್ದಾರೆ ಎಂಬುದು ಅವರ ಅನುಮಾನ. ಆದರೆ ಇದಕ್ಕೆ ಉತ್ತರಿಸಿರುವ ರಾಹುಲ್ ಜಾರಕಿಹೊಳಿ, ನಮಗೆ ಈಗಾಗಲೇ ಪಕ್ಷದಲ್ಲಿ ದೊಡ್ಡ ಜವಾಬ್ದಾರಿಗಳಿವೆ. ತಂದೆ ಸಚಿವರಾಗಿದ್ದಾರೆ, ಅಕ್ಕ ಪ್ರಿಯಾಂಕಾ ಜಾರಕಿಹೊಳಿ ಸಂಸದೆಯಾಗಿದ್ದಾರೆ. ನಾವು ಎಲ್ಲದರಲ್ಲೂ ಸ್ವಾರ್ಥ ನೋಡಲ್ಲ ಎಂದು ಹೇಳಿದ್ದಾರೆ. ಪಕ್ಷದ ಕೆಲಸ ಮಾಡುವುದು ನಮ್ಮ ಕರ್ತವ್ಯ ನಿಷ್ಠೆ ಎಂದು ಅವರು ಈ ವೇಳೆ ಪುನರುಚ್ಚರಿಸಿದ್ದಾರೆ. ಯಾರಾಗಲಿದ್ದಾರೆ ವಿಜಯಶಾಲಿ? ಒಂದು ಕಡೆ ರಮೇಶ್ ಕತ್ತಿಯವರು ವೀರಣ್ಣ ಚರಂತಿಮಠ ಅವರು 100ಕ್ಕೆ 110% ಗೆಲ್ಲುವುದು ಖಚಿತವೆಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.
ಇನ್ನೊಂದೆಡೆ ರಾಹುಲ್ ಜಾರಕಿಹೊಳಿ ಅವರು HY ಮೇಟಿ ಅವರ ಕೆಲಸಗಳು ಮತ್ತು ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಸರ್ಕಾರದ ಗ್ಯಾರಂಟಿಗಳು ಕಾಂಗ್ರೆಸ್ ಕೈ ಹಿಡಿಯಲಿವೆ ಎಂದು ಹೇಳುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ವಹಿಸಿಕೊಂಡ ಮೇಲೆ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಬಂದಿದೆ. ಆದ್ದರಿಂದ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತದೆ ಎಂಬುದು ಅವರ ವಿಶ್ವಾಸ. ಒಟ್ನಲ್ಲಿ ಬಾಗಲಕೋಟೆ ಉಪಚುನಾವಣೆ ಈಗ ಬೆಳಗಾವಿಯ ಎರಡು ಪ್ರಬಲ ರಾಜಕೀಯ ಧ್ರುವಗಳ ನಡುವಿನ ಹೋರಾಟವಾಗಿ ಮಾರ್ಪಟ್ಟಿದೆ. ಜಾರಕಿಹೊಳಿ ಕುಟುಂಬದ ಪ್ರಭಾವ ಇಲ್ಲಿ ಕೆಲಸ ಮಾಡುತ್ತಾ ಅಥವಾ ರಮೇಶ್ ಕತ್ತಿ ಅವರ ಎಚ್ಚರಿಕೆ ಮತ್ತು ಸ್ಥಳೀಯ ತಂತ್ರಗಾರಿಕೆ ಬಿಜೆಪಿಗೆ ವರವಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ಬಾಗಲಕೋಟೆಯಲ್ಲಿ ಯಾರ ಹವಾ ಜೋರಾಗಿದೆ? ಕಮೆಂಟ್ ಮಾಡಿ ತಿಳಿಸಿ.